ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯಕ್ಕೆ 1200ರಿಂದ 1400 ಟನ್ ಆಕ್ಸಿಜನ್ ಪೂರೈಕೆ ಮನವಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸಕಾರಾತ್ಮಕ ಸ್ಪಂದನೆ. ಜಗದೀಶ್ ಶೆಟ್ಟರ್. ವಿದ್ಯಾರ್ಥಿಗಳ ಯೋಗಕ್ಷೇಮ ಆಧರಿಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಿಗದಿ. ಕೊರೋನಾ ಪರಿಸ್ಥಿತಿ ಹತೋಟಿ ನಂತರ ವೇಳಾಪಟ್ಟಿ ಪ್ರಕಟ. ಸಚಿವ ಸುರೇಶ್ ಕುಮಾರ್. ಭಾರತದಲ್ಲಿ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸೂಕ್ತ ಕಾರ್ಯಯೋಜನೆ. ಆಮ್ಲಜನಕ ಪೂರೈಕೆ, ಔಷಧ, ಆರೋಗ್ಯ ಸುರಕ್ಷತಾ ಕ್ರಮಗಳಿಗೆ ಒತ್ತು. ಡಾ ಎಸ್ ಜಯಶಂಕರ್. ದೇಶದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕು ಪ್ರಕರಣ ದೃಢ. ಒಟ್ಟು ಸೋಂಕಿತರ ಸಂಖ್ಯೆ 2,10,00,000ಕ್ಕೂ ಅಧಿಕ. ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. ರಾಜ್ಯಕ್ಕೆ 1200ರಿಂದ 1400 ಟನ್ ಆಕ್ಸಿಜನ್ ಒದಗಿಸಬೇಕೆಂದು ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಹಾಗೂ ಪ್ರಲ್ಹಾದ್ ಜೋಶಿ ಅವರಲ್ಲಿ ಮನವಿ ಮಾಡಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಚಿತ್ರದುರ್ಗದಲ್ಲಿಂದು ತಿಳಿಸಿದರು. ಸುದ್ದಿಗಾರರೊಂದಿಗೆ ಅವರು, ಸದ್ಯ ರಾಜ್ಯಕ್ಕೆ ಕೇಂದ್ರದಿಂದ 810 ಟನ್ ಆಕ್ಸಿಜನ್ ಒದಗಿಸಲಾಗುತ್ತಿದೆ. ಅದನ್ನು ಹೆಚ್ಚಿಸುವಂತೆ ಮನವಿ ಮಾಡಿದ್ದು, ಇಂದು ಸಂಜೆ ವೇಳೆಗೆ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇರುವುದಾಗಿ ಹೇಳಿದರು. ಜಿಂದಾಲ್ ಕಂಪನಿಯಿಂದ ಉತ್ಪಾದನೆಯಾಗುವ ಆಕ್ಸಿಜನ್ ಅನ್ನು ಹೊರ ರಾಜ್ಯಗಳಿಗೆ ಕಳುಹಿಸುತ್ತಿದ್ದು, ಅದರಲ್ಲಿ ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡುವಂತೆ ಕೋರಲಾಗಿದೆ. ರಾಜ್ಯದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಕಾರಣ ಆಕ್ಸಿಜನ್ ಕೊರತೆ ಕಾಣುತ್ತಿದೆ. ಇದನ್ನು ನಿಯಂತ್ರಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸ್ಥಗಿತಗೊಂಡಿರುವ ಭದ್ರಾವತಿಯಲ್ಲಿನ ಆಕ್ಸಿಜನ್ ಉತ್ಪಾದನಾ ಕೇಂದ್ರವನ್ನು ಪುನಾರಂಭಿಸಲು ಶಿವಮೊಗ್ಗ ಜಿಲ್ಲಾಧಿಕಾರಿಯೊಂದಿಗೆ ಸಮಾಲೋಚಿಸುವುದಾಗಿ ಜಗದೀಶ್ ಶೆಟ್ಟರ್ ತಿಳಿಸಿದರು. ಸುಮಾರು 1200ರಿಂದ 1200ರಿಂದ 1400ವರೆಗೂ ನಮ್ಮ ರಾಜ್ಯಕ್ಕೆ ಅಲೋಕೇಶನ್ ಆಗಬೇಕು ಅನ್ನುವಂಥದ್ದನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲವರೆಗೆ ಅದರ ಬಗ್ಗೆ ನಿರ್ಧಾರ ಮಾಡಬಹುದು. ಮತ್ತು ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆಕ್ಸಿಜನ್, ಅದರಲ್ಲಿ ಜಿಂದಾಲ್ದವರು ಉತ್ಪಾದನೆ ಮಾಡ್ತಾರೆ, ಅದರಲ್ಲಿ ಹೊರ ರಾಜ್ಯಗಳಿಗೆ ಏನು ಕಳಿಸ್ತಾರೆ, ಅದನ್ನು ನಮಗೆ ಅಲೋಕೇಶನ್ ಮಾಡಬೇಕನ್ನುವಂಥ ರಿಕ್ವೆಸ್ಟು ನಾವು ಮಾಡಿದ್ದೇವೆ. ಇವೆಲ್ಲ ಕನ್ಸಿಡರೇಷನ್ಗಳಿದ್ದಾವೆ. ಒಟ್ಟು ಆಕ್ಸಿಜನ್ ಏನು ಕೊರತೆ ಆಗ್ತದೆ, ಯಾಕಂದರೆ ಈ ಆಕ್ಸಿಜನ್ ಕೊರತೆ ಕಾರಣ ಅಂತಂದರೆ ಕೇಸ್ಗಳು ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇದು ಪೀಕ್ನಲ್ಲಿ ಬಂದಿದ್ದರಿಂದ ಇದೆಲ್ಲ ಸಮಸ್ಯೆ ಆಗಿದೆ. ಆದರೂ ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾಯಿದ್ದೇವೆ. ಅಲ್ಲಿ ಬಲ್ದೋಟ ಅವ್ರದ್ದು ಏನೊಂದು ಯೂನಿಟ್ ಇತ್ತು, ಆ ಆಕ್ಸಿಜನದ್ದು ಉತ್ಪಾದನೆ, ಅದನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅದು ಬಂದಾಗಿತ್ತು, ಡಿಫೆಂಟ್ ಆಗಿತ್ತು. ಅದನ್ನು ಪುನರ್ ಪ್ರಾರಂಭ ಮಾಡಿ ಅಲ್ಲಿಂದ ಆಕ್ಸಿಜನ್ ಉತ್ಪಾದನೆ ಮಾಡೋದ್ರಿಂದ ಶಿವಮೊಗ್ಗ ಇರ್ಬೋದು, ಅಕ್ಕಪಕ್ಕದ ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ಆ ಒಂದು ಯೂನಿಟನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಅಲ್ಲಲ್ಲಿ ಮಾತುಕತೆಗೆ ಮತ್ತು ಅದಕ್ಕೆ ಏನು ಸಪೋರ್ಟ್ ಮಾಡಬೇಕು ಸರ್ಕಾರದಿಂದ ಅದನ್ನು ಮಾಡಲಿಕ್ಕೆ ಇವತ್ತು ನಾನು ಅಲ್ಲಿ ಭದ್ರಾವತಿಗೆ ವಿಸಿಟ್ ಮಾಡ್ತಾಯಿದ್ದೀನಿ. ಈ ರೀತಿ ನಾನು ಬಂದ್ಕೊಳ್ಳಿನೇ ಡಿ ಸಿ ಅವ್ರ ಜೊತೆನೂ ಮಾತಾಡಿದೆ. ಡಿ ಸಿ ಅವರು ಕೂಡ ಮಾತಾಡಿದೆ. ಅವರು ಹೇಳಿದರು ಆಕ್ಸಿಜನ್ ಪರಿಸ್ಥಿತಿ ಏನಿದೆ, ಎಂತನ ಪರಿಸ್ಥಿತಿ, ಈಗ ನಮಗೆ ಡೈಲಿ 7 ಟನ್ನದ ಅವಶ್ಯಕತೆ ಇದೆ ಅಂತ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ವಿಐಎಸ್ಎಲ್ ಆವರಣದಲ್ಲಿರುವ ಅನಿಲ ಉತ್ಪಾದನಾ ಘಟಕಕ್ಕೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಇಂದು ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೋವಿಡ್ ನಿಯಂತ್ರಣ ಕ್ರಮಗಳ ಕುರಿತು ಮಾತುಕತೆ ನಡೆಸಿದರು. ಇದೇ ವೇಳೆ ಅವರು ಈ ಘಟಕದಲ್ಲಿ ಹಾಗೂ ಇನ್ನಿತರೆ ಮಾಹಿತಿಗಳನ್ನು ಪಡೆದುಕೊಂಡು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದರು. ಕೊರೋನಾ ವಾರ್ ರೂಮ್ ಉಸ್ತುವಾರಿ ಪಡೆದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ್ ಲಿಂಬಾವಳಿ ಅವರಿಂದು ಬೆಂಗಳೂರಿನ ಮಹದೇವಪುರದಲ್ಲಿ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿ ಕೊರೋನಾ ನಿಯಂತ್ರಣ ಹಾಗೂ ಬೆಡ್ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು. ಮಹದೇವಪುರ ಕೊರೋನಾ ಉಸ್ತುವಾರಿಯೂ ಆಗಿರುವ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಉಪಸ್ಥಿತರಿದ್ದರು. ಬಳಿಕ ಅವರು ಸಭೆಗೆ ಬಾರದ ಕೆಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿದರು. ಬೆಂಗಳೂರಿನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಕೋವಿಡ್-19 ನಿಯಂತ್ರಣಕ್ಕೆ ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಕಾಲೇಜುಗಳ ಸಹಕಾರ ಅತ್ಯಗತ್ಯ. ಸಮಸ್ಯೆಗಳಿದ್ದಲ್ಲಿ ತಮ್ಮ ಗಮನಕ್ಕೆ ತಂದರೆ ಸರಿಪಡಿಸಲು ಪ್ರಯತ್ನ ಮಾಡಲಾಗುವುದು ಎಂದರು.
ಅದನ್ನು ರೆಫ್ರೈಸ್ ಮಾಡ್ಕೊಂಡು ನಾವು ರೆಡಿ ಆಗಿದ್ರೆ ಅದನ್ನು ಎರಿಸೋದು ಭಾಳ ಕಷ್ಟ ಇದೆ. ಬೆಂಗಳೂರು ಇಸ್ ಗೋಯಿಂಗ್ ಹೈ. ಎಲ್ಲ ನಗರಗಳಲ್ಲಿ ಬೆಂಗಳೂರಿನ ನಂಬರು ಜಾಸ್ತಿ ಆಗ್ತಾ ಇದೆ. ಆಕ್ಸಿಜನ್ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದಿದೆ. ಸೊ ಅಲಾಟ್ಮೆಂಟ್ ಈಗ 1-2 ದಿವಸದಲ್ಲಿ ಮ್ಯಾಕ್ಸಿಮಮ್ ಅಲಾಟ್ಮೆಂಟನ್ನು ನಮ್ಗೆ ಕೊಡ್ತಾರೆ. ಮಂಜುಳಾ ಮೇಡಮ್ ಅವರು ಲಿಸ್ಟ್ ಮಾಡಿ ನಮ್ಮಿಬ್ಬರಿಗೂ ಕೊಡ್ತಾರೆ. ನಿಶ್ಚಿತವಾಗಿ ಏನು ಬೇಕು ಈ ಮಾಸದಲ್ಲಿ ಅದನ್ನೆಲ್ಲ ತಂದು ನಿಮಗೆ ವ್ಯವಸ್ಥೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಸಹಕಾರಕ್ಕೆ ಅನಂತ ಧನ್ಯವಾದಗಳು. ಇದು ಒಂದು ಸ್ವಲ್ಪ ಗಮನಕ್ಕೆ ತರಬೇಕಾಗಿತ್ತು. ಯಾರಾದರೂ ಬೆಡ್ನಲ್ಲಿ ಆ ರೀತಿ ಅಕಸ್ಮಾತ್ ಯಾಕಂದರೆ ಇನ್ನೂ ಚೆಕಿಂಗ್ ಮುಂದುವರಿಯುತ್ತೆ. ಆ ಸ್ಥಿತಿ ನಮ್ಮ ಹಾಸ್ಪಿಟಲ್ಗಳಿಗೆ ಬರೋದು. ಪತ್ರಕರ್ತರು ಮತ್ತು ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ಕೋವಿಡ್-19 ಮುನ್ನೆಲೆ ವಾರಿಯರ್ಸ್ ಎಂದು ಪರಿಗಣಿಸಿ ಅವರಿಗೆ ಲಸಿಕೆ ನೀಡಲು ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಪತ್ರಕರ್ತರಿಗೆ ಆದ್ಯತೆ ಮೇರೆಗೆ ಕೋವಿಡ್ ಲಸಿಕೆ ನೀಡಲು ಕೂಡಲೇ ಆದೇಶ ಹೊರಡಿಸಿ ಅನುಷ್ಠಾನಗೊಳಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಯೋಗಕ್ಷೇಮ ಗಮನದಲ್ಲಿಟ್ಟುಕೊಂಡು ದ್ವಿತೀಯ ಪಿಯುಸಿ ಪರೀಕ್ಷೆ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದರು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದ್ದು, ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸುಸಮಯವಾಗಿಲ್ಲದ ಕಾರಣ ಪರಿಸ್ಥಿತಿ ಹತೋಟಿಗೆ ಬಂದ ನಂತರ ಪರೀಕ್ಷೆ ದಿನಾಂಕ ಪ್ರಕಟಿಸಲಾಗುವುದು. 15 ದಿನಗಳ ಮುಂಚಿತವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುವುದು. ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೊಳಗಾಗದೆ ಪರೀಕ್ಷೆಗೆ ಉತ್ತಮ ತಯಾರಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಈ ಹಿಂದೆ ಮೇ 24ರಂದು ದ್ವಿತೀಯ ಪರೀಕ್ಷೆ ನಿಗದಿಯಾಗಿತ್ತು. ಆದರೆ ಕೊರೋನಾ ಕಾರಣ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಅವರು ಕೂಡ ಇವತ್ತೆಲ್ಲರೂ ಕೂಡ ಕೋವಿಡ್ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆ ನಮ್ಮ ಅನೇಕ PU ಮಂಡಳಿಯ ಅನೇಕ ಸಿಬ್ಬಂದಿ ಕೂಡ ಇದರಲ್ಲಿ ನಿರತರಾಗಿದ್ದಾರೆ. ಮತ್ತು ಅನೇಕ ವಿದ್ಯಾರ್ಥಿಗಳು ಇವತ್ತು ಮನೆಗಳಿಗೆ ಹೋಗಿ ಕಲಿತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 2ನೇ PUC ಪರೀಕ್ಷೆನ ಇವತ್ತು ಮುಂದೂಡಿದ್ದೀವಿ. ಮುಂದೆ ಒಂದು ಪರಿಸ್ಥಿತಿ ಸ್ವಲ್ಪ ತಿಳಿ ಆದಮೇಲೆ ದಿನಾಂಕವನ್ನು ನಾವು ಘೋಷಿಸ್ತೇವೆ. ಮಕ್ಕಳು ಯಾವುದೇ ರೀತಿ ಒತ್ತಡದಲ್ಲಿ ಇರೋದು ಬೇಡ. ಅವರಿಗೆ ಸುಮಾರು 15ರಿಂದ 20 ದಿವಸ ಮುಂಚೆನೇ ಹೊಸ ಟೈಮ್ ಟೇಬಲ್ನ ಕೊಡ್ತೀವಿ. ನಾನೆಲ್ಲ ಮಕ್ಕಳಲ್ಲಿ ಮನವಿ ಮಾಡ್ಕೊಳ್ಳೋದು, ಇವೆಲ್ಲ ಕನಸುಗಳಿರ್ಬೋದು. ನೀಟ್ ಎಕ್ಸಾಮ್, CET, ಇಂಜಿನಿಯರ್ ಆಗಬೇಕು, JW ಅಂತ. ಅದಕ್ಕೋಸ್ಕರ ನೀವು ಯಾವುದ್ರ ಬಗ್ಗೆಯೂ ಕೂಡ ಯಾವುದರಿಂದ ವಿಚಲಿತರಾಗದೇ ಶಿಕ್ಷಣದ ಕಡೆ ಗಮನ ಕೊಡಿ. ನಾವು ನಿಮ್ಮ ಯೋಗಕ್ಷೇಮವನ್ನು ಮನಸ್ಸಲ್ಲಿಟ್ಟುಕೊಂಡು ಹಿತಕರವಾದ ಒಂದು ದಿನಾಂಕವನ್ನು ಮೈಸೂರು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಹಾಗೂ ಆಮ್ಲಜನಕ ಪೂರೈಕೆ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಪ್ರತಿನಿಧಿಗಳು ಆಮ್ಲಜನಕ ರೀಫಿಲ್ಲಿಂಗ್ ಕಂಪನಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯಿತು. ಸಂಸದ ಪ್ರತಾಪ್ ಸಿಂಹ, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮತ್ತಿತರ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಎಸ್ಟಿ ಸೋಮಶೇಖರ್ ಆಸ್ಪತ್ರೆಗಳೊಂದಿಗೆ ಸಮನ್ವಯ ಸಾಧಿಸಿ ಸಮರ್ಪಕವಾಗಿ ಆಕ್ಸಿಜನ್ ಹಾಗೂ ರೆಮ್ಡಿಸಿವಿರ್ ಇಂಜೆಕ್ಷನ್ ಪೂರೈಕೆ ಮಾಡಲು ಸಂಸದ ಪ್ರತಾಪ್ ಸಿಂಹ ಅವರನ್ನು ಮೇಲುಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ವಾರ್ ರೂಮ್ಗೆ ಕೆಎಎಸ್ ಅಧಿಕಾರಿಯೊಬ್ಬರನ್ನು ನೇಮಿಸಲು ನಿರ್ಧರಿಸಲಾಗಿದೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ನೋಡಲ್ ಅಧಿಕಾರಿಯೊಬ್ಬರನ್ನು ನೇಮಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಇದನ್ನು ಮೈಸೂರಿಗೆ ಸರಿಯಾಗಿ ನೋಡ್ಕೊಳ್ತಕ್ಕಂಥದಕ್ಕೆ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿ ಇವತ್ತು ಅವ್ರನ್ನ ನೇಮಕ ಮಾಡಿದ್ದೇವೆ. ಆಮೇಲೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಕೆಎಸ್ ಸೀನಿಯರ್ ಆಫೀಸರ್ಸ್ ಇದ್ದರೆ ಎಲ್ಲವನ್ನ ನೋಡ್ತಕ್ಕಂಥದ್ದು, ರಿವ್ಯೂ ಮಾಡ್ತಕ್ಕಂಥದ್ದು, ಏನೆಲ್ಲ ಪ್ರಿಕಾಷನರಿ ತೆಗೆದುಕೊಂಡು ಅಧಿಕಾರಿಗಳಿಗೆ ಆಯಾ ನೋಡಲ್ ಆಫೀಸರ್ ಮಾಡ್ಬೋದು, ಅದನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಸಂಸದ ಪ್ರತಾಪ್ ಸಿಂಹ, ಆಮ್ಲಜನಕ ವಿತರಣೆಯಲ್ಲಿ ಗೊಂದಲವಾಗದಂತೆ ಎಲ್ಲಾ ಆಸ್ಪತ್ರೆಗಳ ಮೇಲೆ ನಿಗಾ ವಹಿಸಲಾಗುವುದು. ಆನ್ಲೈನ್ ಮೂಲಕ ವ್ಯವಸ್ಥಿತವಾಗಿ ಜಿಲ್ಲೆಯಲ್ಲಿ ಆಕ್ಸಿಜನ್ ಪೂರೈಕೆಯಾಗುವಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ಕೂಡ ತಂದು ಅದನ್ನು ಆಸ್ಪತ್ರೆಗಳಿಂದಲೇ ಒಂದು ಇಂಡೆಂಟ್ ಹಾಕಿ ಅಲ್ಲಿಂದಲೇ ಅಪ್ಲೈ ಮಾಡಿ ತಗೊಳ್ಳೋದಕ್ಕೆ ಒಂದು
ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಷ್ಟಾಗಿಯೂ ಏನಾದರೂ ಕೊರತೆ ಎದುರಾಯಿತು ಅಂತೇಳಿ ಹೇಳಿದರೆ ಹಾಸ್ಪಿಟಲ್ಗಳ ಜೊತೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ಅಂತೇಳಿ ಹೇಳಿ ಒಂದು ಸಣ್ಣ ಟಾಸ್ಕ್ ಫೋರ್ಸನ್ನು ಮಾಡಿ ಅದರ ಜವಾಬ್ದಾರಿನ ರೆಮಿಡಿಸಿವಿರ್ನ ಜವಾಬ್ದಾರಿನ ಕೊಟ್ಟಿದ್ದಾರೆ. ಪ್ರತಿ ಹಾಸ್ಪಿಟಲಲ್ಲೂ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನಿಯುಕ್ತಿಯನ್ನು ಮಾಡಿ ಒಂದು ನಾಳೆ ಸಂಜೆ ಅಷ್ಟರೊಳಗಡೆ ಒಂದು ವೆಬ್ಸೈಟನ್ನು ಕೂಡ ಚಾಲನೆ ಕೊಟ್ಟು ಎಷ್ಟು ಬೆಡ್ಡಿಗೆ ಇವತ್ತು ಎಷ್ಟು ಆಕ್ಸಿಜನೇಟೆಡ್ ಬೆಡ್ ಇದೆ ಅದರಲ್ಲಿ ನಮಗೆ 50% ಕೋಟಾ ಕೊಡಬೇಕು. ಈ ಆಸ್ಪತ್ರೆಗೆ ಮುಂದಿನ 10 ದಿನಗಳ ಕಾಲ ಅವರ ಈ ಹಿಂದಿನ ಒಂದು ವಾರದ ರಿಕ್ವೈರ್ಮೆಂಟ್ ಎಷ್ಟಿತ್ತು ಅಂತ ಅದನ್ನು ನೋಡಿಬಿಟ್ಟು ಸರಾಸರಿನ ತೆಗೆದು ಅವ್ರಿಗೆ ಒಂದು 10% ಇನ್ಕ್ರೀಸ್ ಮಾಡಿಬಿಟ್ಟು ಅವ್ರಿಗೆ 10 ದಿನಕ್ಕೆ ಇಷ್ಟೇ ಕೋಟಾ ಅಂತೇಳಿ ಕೋಟಾ ಫಿಕ್ಸ್ ಮಾಡ್ತೀವಿ. ಸಮಾಜ ಕಲ್ಯಾಣ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ನಿನ್ನೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕೋವಿಡ್-19 ಪರಿಸ್ಥಿತಿ ಬಗ್ಗೆ ಪರಾಮರ್ಶಿಸಿದರು. ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ, ಎಂ ಚಂದ್ರಪ್ಪ, ಗೂಳಿಹಟ್ಟಿ ಡಿ ಶೇಖರ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಅವರು ಕೋವಿಡ್-19 ಎರಡನೇ ಅಲೆ ನಿಯಂತ್ರಣಕ್ಕಾಗಿ ಚಿತ್ರದುರ್ಗ ಜಿಲ್ಲೆಗೆ ಹೆಚ್ಚುವರಿಯಾಗಿ ಆರ್ಟಿಪಿಸಿಆರ್ ಲ್ಯಾಬ್ ಸ್ಥಾಪನೆ ಸೇರಿದಂತೆ ಮತ್ತಿತರ ಸೌಕರ್ಯ ಒದಗಿಸಲು ಸುಮಾರು 15 ಕೋಟಿ ರೂಪಾಯಿ ಪ್ರಸ್ತಾವನೆಗೆ ಆರೋಗ್ಯ ಇಲಾಖೆ ಮಂಜೂರಾತಿ ನೀಡಿದೆ ಎಂದು ತಿಳಿಸಿದರು. ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ 175 ಆಮ್ಲಜನಕ ಸಹಿತ ಬೆಡ್ಗಳಿದ್ದು ಇನ್ನೂ ಹೆಚ್ಚುವರಿಯಾಗಿ 200 ಆಮ್ಲಜನಕ ಸಹಿತ ಬೆಡ್ಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಜಿಲ್ಲೆಗೆ ಪ್ರತಿನಿತ್ಯ 7 KL ಆಕ್ಸಿಜನ್ ಬೇಕಾಗಿದ್ದು ಸದ್ಯ 3,000 ಕಿಲೋ ಈಗಾಗಲೇ ಆಕ್ಸಿಜನ್ ಪೂರೈಕೆಯಾಗುತ್ತಿದೆ. ಜಿಲ್ಲೆಯಲ್ಲಿಯೇ ಆಕ್ಸಿಜನ್ ಉತ್ಪಾದನೆಗಾಗಿ ಕಾರ್ಯಾರಂಭ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ನಾಳೆ ಇದನ್ನ ಯಾವ ರೀತಿಯಲ್ಲಿ ಇದನ್ನ ಇಲ್ಲಿ ಆಕ್ಸಿಜನ್ ಉತ್ಪನ್ನ ಮಾಡೋ ಸಲುವಾಗಿ ಯಾವ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ವಿಚಾರವನ್ನು ಮಾಡಿ ನಾಳೆನೇ ಕೆಲಸ ಪ್ರಾರಂಭ ಮಾಡಬೇಕನ್ನಂಥ ಆದೇಶವನ್ನು ಕೂಡ ನಾನು ಜಿಲ್ಲಾಧಿಕಾರಿಗಳು ಕೂಡ ಕೊಟ್ಟಿದ್ದೀನಿ. ಮಾಡಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ಪ್ಯಾನಿಕ್ ಆಗಲಾರ್ದಂತೆ, ಜನರು ಬಂದಂಥ ಟೈಮಲ್ಲಿ ತೊಂದರೆ ಆಗಲಾರ್ದಂತೆ ಅವ್ರು ಬೇಕಾದಂಥ ಆಕ್ಸಿಜನ್ ಬೆಡ್ಗಳು ಆದಷ್ಟು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮೇಲೆ ಲೋಡ್ ಜಾಸ್ತಿ ಆಗಲಾರ್ದಂತೆ ತಾಲೂಕು ಹಾಸ್ಪಿಟ್ಲ್ಗಳ ಮೇಲೆ ಲೋಡ್ ಕಡಿಮೆ ಜಾಸ್ತಿ ಆಗಬೇಕು. ಅಲ್ಲಿದ್ದಂಥ ಬೆಡ್ಸ್ ಫುಲ್ಫಿಲ್ಮೆಂಟ್ ಆಗಬೇಕಂದ್ರೆ ಆಕ್ಸಿಜನ್ ಒಂದು ಕೇಳಿದ್ದಾರೆ. ಜೊತೆಲಿ ಆಕ್ಸಿಜನ್ಗಳು ಏನಿದೆ ಅದು ವ್ಯವಸ್ಥೆ ಮಾಡಿಕೊಡೋಂಥ ಕೆಲಸ ನಾವು ಇವತ್ತು ನಿರ್ಧಾರವನ್ನು ತಗೊಂಡಿದ್ದೀವಿ. ರಾಜ್ಯದಲ್ಲಿ ಇದುವರೆಗೂ 1 ಕೋಟಿ ಡೋಸ್ ಲಸಿಕೆ ವಿತರಣೆ ಮಾಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೇಂದ್ರದಿಂದ ರಾಜ್ಯಕ್ಕೆ 1,05,49,970 ಡೋಸ್ ಲಸಿಕೆ ಲಭ್ಯವಾಗಿದ್ದು ರಾಜ್ಯ ಸರ್ಕಾರ 3 ಲಕ್ಷ ಡೋಸ್ ಲಸಿಕೆ ತರಿಸಿಕೊಂಡಿದೆ ಎಂದವರು ತಿಳಿಸಿದ್ದಾರೆ. ಕೊರೋನಾ ವಿರುದ್ಧದ ಈ ಸಮರದಲ್ಲಿ ಲಸಿಕೆ ದೊಡ್ಡ ಅಸ್ತ್ರವಾಗಿದ್ದು ಪ್ರತಿಯೊಬ್ಬರಿಗೂ ಆದಷ್ಟು ಶೀಘ್ರದಲ್ಲಿ ಲಸಿಕೆ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೋವಿಡ್-19 ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಹೊಸದಾಗಿ ಬೆಡ್ ಸೃಷ್ಟಿ ಹಾಗೂ ಆಕ್ಸಿಜನ್ ಪೂರೈಕೆ ಅಗತ್ಯವಿರುವುದಾಗಿ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ 2,000 ಬೆಡ್ಗಳನ್ನು ಸೃಷ್ಟಿಸಲಾಗಿದೆ. ಈ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಳ ಮಾಡಲಾಗುವುದು. ಈಗಿರುವ 50% ಬೆಡ್ಗಳನ್ನು ಆಕ್ಸಿಜನ್ ಬೆಡ್ಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದಾಗಿ ತಿಳಿಸಿದರು. 15,000 ಹೋಟೆಲ್ ಕೊಠಡಿಗಳನ್ನು ಆಸ್ಪತ್ರೆಗಳೊಂದಿಗೆ ಸೇರಿಸಿಕೊಂಡು 945 ಬೆಡ್ಗಳನ್ನು ಒದಗಿಸಿ ಸ್ಟೆಪ್ ಡೌನ್ ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಆಕ್ಸಿಜನ್ ಹಾಗೂ ಐಸಿಯು ವ್ಯವಸ್ಥೆ ಹೆಚ್ಚಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗಿದೆ ಎಂದವರು ಮಾಹಿತಿ ನೀಡಿದರು. 90% ಸೋಂಕಿತರಿಗೆ ಬೆಡ್ ವ್ಯವಸ್ಥೆ ಅಗತ್ಯವಿರುವುದಿಲ್ಲ. ಅಂತಹವರು ಮನೆಯಲ್ಲಿಯೇ ಇದ್ದು ಗುಣಮುಖರಾಗಬಹುದು ಎಂದು ಗೌರವ. ಸಾವಿರದಷ್ಟು ನಮ್ಮಲ್ಲಿ ನರ್ಸಿಂಗ್ ಹೋಮ್ಸ್ ಮತ್ತು ಹಾಸ್ಪಿಟಲ್ಗಳು, ಚಿಕ್ಕ ಆಸ್ಪತ್ರೆಗಳು ಬ್ಯಾಂಗ್ಳೂರಿನಲ್ಲಿ ಇದ್ದಾವೆ. ಅಲ್ಲಿ ಇರ್ತಕ್ಕಂಥವರ ಮೇಲೆ ಮೇಲೆ ಉಸ್ತುವಾರಿ ಮಾಡಲು ಒಂದು ವಲಯ ಮಟ್ಟದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ವಲಯ ಮಟ್ಟದ ವ್ಯವಸ್ಥೆ ಮತ್ತು ರೀಫಿಲ್ಲರ್ಸ್ ಮೂಲಕ ಏನು ಅವರಿಗೆ ಆಕ್ಸಿಜನ್ ಬರಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ. ಏಕೆಂದರೆ ಆಕ್ಸಿಜನ್ನನ್ನು ಈಗ ಲೈಫ್ ಸೇವಿಯರ್, ಅದನ್ನು ಜೀವ ಉಳಿಸ್ಕೊಳ್ಳೋದಾದರೆ ಆಕ್ಸಿಜನ್ ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ಬರುವ ದಿನಗಳಲ್ಲಿ ಇನ್ನೊಂದು ದಿಕ್ಕಿನಲ್ಲಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ ಹೋಟೆಲ್ಸ್ ರೂಮ್ಸ್ 15,000 ಹೋಟೆಲ್ಸ್ ರೂಮ್ಸ್ಗಳಿದ್ದಾವೆ. ಹಾಸ್ಪಿಟಲ್ ಜೊತೆಗೆ ಟೈಅಪ್ ಮಾಡಿಕೊಂಡು 15 ಹೋಟೆಲ್ಸ್ನಲ್ಲಿ ಸುಮಾರು 945 ಬೆಡ್ಸನ್ನು ನಾವು ಅವರಿಗೆ ಸ್ಟೆಪ್ ಡೌನ್ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡ್ತಾಯಿದ್ದೀವಿ. ನೋಡಿ, ಅವಶ್ಯಕತೆ ಇರುವುದು ವೆಂಟಿಲೇಟರ್ಸ್ಗಿಂತ ಹೆಚ್ಚು ಅವಶ್ಯಕತೆ ಇರುವುದು ನಮಗೆ ಒಂದು ಆಕ್ಸಿಜನ್, ಇನ್ನೊಂದು ICU. ಸೊ ಅದು ICU ವ್ಯವಸ್ಥೆ ಏನಿದೆ ಅದನ್ನು ಹೆಚ್ಚಳ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸರ್ಕಾರಿ ಮಟ್ಟದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗಳು
ಖಾಸಗಿ ರಂಗದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಗಳು ಎಲ್ಲರೂ ಸೇರಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೆಡ್ಸನ್ನಲ್ಲಿ ICU ಬೆಡ್ಡನ್ನು ಹೇಗೆ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಅವ್ರು ನೋಡ್ಕೋಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಪೇಷಂಟ್ಸ್ಗಳು ಆದಷ್ಟು ತಮ್ಮ ಮನೆಯಲ್ಲಿ ಇದ್ಬಿಟ್ಟು ಗುಣಮುಖರಾಗಬೇಕು. 90% ಜನರಿಗೆ ಬೆಡ್ಸ್ ಅವಶ್ಯಕತೆ ಇರಲ್ಲ. ಯಾರ್ಯಾರು ಆಸ್ಪತ್ರೆಗೆ ಹೋಗ್ತಾರೆ ಅವರು ಆದಷ್ಟು ತಮಗೆ ಅವಶ್ಯಕತೆ ಇರಲಾರ್ದೇ ಇರ್ತಕ್ಕಂಥ ಸಮಯದಲ್ಲಿ ಅವರನ್ನು ಸ್ಟೆಪ್ ಡೌನ್ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಮಾಡಬೇಕು. ಆ ದಿಕ್ಕಿನಲ್ಲಿ ಬೆಡ್ಸ್ ಖಾಲಿ ಆದರೆ ಅದನ್ನು ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಎರಡನೇದು, ಹೊಸದಾಗಿ ಬೆಡ್ ಕ್ರಿಯೇಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೋವಿಡ್ ಕೇರ್ ಸೆಂಟರ್ಸು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಓಪನ್ ಟ್ರಯೇಜಿಂಗ್ ಮಾಡ್ತಕ್ಕಂತಹ ಒಂದು 10 ಕಡೆ ನಮ್ಮ ಮೆಟರ್ನಿಟಿ ಹೋಮ್ಸನ್ನೇ ಕನ್ವರ್ಟ್ ಮಾಡಿ ನಾವು 10 ಕಡೆ ಆಕ್ಸಿಜನ್ ಟ್ರಾನ್ಸಿಟ್ ಆಕ್ಸಿಜನ್ ಸೆಂಟರ್ಸ್ ಮತ್ತು ಸ್ಟೆಬಿಲೈಸೇಷನ್ ಸೆಂಟರ್ಸನ್ನು ಈಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯರು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ಯಾರಾಮೆಡಿಕಲ್ ಸ್ಟಾಫನ್ನು ಕೂಡ ನಾವು ಈಗ ನೇಮಕಾತಿ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಕೊರೋನಾ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನಾಳೆ ತಮ್ಮ ಸಂಸದರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದಾರೆ. ಕೋವಿಡ್ ನಿಯಂತ್ರಣ ಕ್ರಮಗಳ ಕುರಿತು ಚರ್ಚಿಸಲಿರುವ ಅವರು ಸಂಸದರು ತಮ್ಮ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೈಗೊಳ್ಳಬಹುದಾದ ಕಾರ್ಯಯೋಜನೆಗಳ ಕುರಿತು ಸಮಾಲೋಚಿಸಲಿದ್ದಾರೆ. ಸಭೆಯಲ್ಲಿ ಕೋವಿಡ್ ನಿರ್ಮೂಲನೆ ಸೇರಿದಂತೆ ಇನ್ನಿತರೆ ಸೋಂಕಿನ ಪರಿಸ್ಥಿತಿ ಕುರಿತು ಸಮಾಲೋಚಿಸಲಿರುವ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡುವ ಸಾಧ್ಯತೆಯಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಲಂಡನ್ನಲ್ಲಿ ನಿನ್ನೆ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಚಿವರು ಇದೊಂದು ಸಂವಾದಾತ್ಮಕ ಮತ್ತು ಚಿಂತನಾಶೀಲ ಸಭೆಯಾಗಿತ್ತು. ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಕೋವಿಡ್-19 ಕುರಿತು ಚರ್ಚೆ ನಡೆಸಲಾಯಿತು. ಈ ಸೋಂಕಿನ ಸವಾಲು ಎದುರಿಸಲು ಲಸಿಕೆಯೊಂದೇ ಪರಿಹಾರವಾಗಿದೆ. ಅದಕ್ಕಾಗಿ ಜಾಗತಿಕವಾಗಿ ಲಸಿಕೆ ಉತ್ಪಾದನೆ ಹಾಗೂ ನಿರಂತರ ಪೂರೈಕೆಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಎಸ್ ಜೈಶಂಕರ್ ತಿಳಿಸಿದರು. ಈ ಮಧ್ಯೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಭಾರತ ಕೊರೋನಾದ 2ನೇ ಅಲೆ ಎದುರಿಸುತ್ತಿದ್ದು ಈ ಸವಾಲಿನ ವಿರುದ್ಧ ಹೋರಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ. ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗಿದ್ದು ಸಮರ್ಪಕ ಆಮ್ಲಜನಕ ಪೂರೈಕೆ, ಔಷಧ ಮತ್ತು ಆರೋಗ್ಯ ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಲಸಿಕೆ ಅಭಿಯಾನ ಕೂಡ ವಿಶೇಷವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. Both historically, but especially in the last 7 years, I think that goodwill today is in full display. That goodwill today is really helping the people of India. ಕೇಂದ್ರ ಚುನಾವಣಾ ಆಯೋಗವು ಕೋವಿಡ್-19 2ನೇ ಅಲೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಉಪಚುನಾವಣೆಗಳನ್ನು ಮುಂದೂಡಲು ನಿರ್ಧರಿಸಿದೆ. ಕರ್ನಾಟಕದ ಸಿಂದಗಿ ಕ್ಷೇತ್ರ ಸೇರಿದಂತೆ ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಆಂಧ್ರಪ್ರದೇಶ, ಹರಿಯಾಣ ಮುಂತಾದ ರಾಜ್ಯಗಳ ಉಪಚುನಾವಣೆಯನ್ನು ಮುಂದೂಡಲಾಗಿದೆ. ಜನಪ್ರತಿನಿಧಿ ಕಾಯ್ದೆ 1951 ಅಡಿ ಯಾವುದೇ ಕ್ಷೇತ್ರವನ್ನು 6 ತಿಂಗಳಿಗೂ ಹೆಚ್ಚು ಸಮಯ ಖಾಲಿ ಬಿಡುವಂತಿಲ್ಲ. ಈ ಅಂಶದ ಬಗ್ಗೆ ಆಯೋಗ ನಿನ್ನೆ ವಿಚಾರ ವಿಮರ್ಶೆ ನಡೆಸಿತು. ದೇಶದಲ್ಲಿ ಸೋಂಕಿನ ತೀವ್ರತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡುವುದೇ ಸೂಕ್ತ ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಪರಿಸ್ಥಿತಿ ಸುಧಾರಣೆಯಾಗುವವರೆಗೂ ಚುನಾವಣೆ ನಡೆಸದಿರಲು ನಿರ್ಧರಿಸಲಾಯಿತು. ಜಾಗತಿಕ ಸಮುದಾಯ ಪೂರೈಕೆ ಮಾಡಿರುವ ಕೋವಿಡ್-19ಗೆ ಸಂಬಂಧಿಸಿದ ಪರಿಹಾರ ಸಾಮಗ್ರಿಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪರಿಣಾಮಕಾರಿಯಾಗಿ ಸರ್ಕಾರ ಹಂಚಿಕೆ ಮಾಡಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟ್ರೀಯ ಸಮುದಾಯ ನೀಡಿರುವ ಕೋವಿಡ್-19 ಪರಿಹಾರ ವೈದ್ಯಕೀಯ ಸಾಮಗ್ರಿಗಳನ್ನು ಭಾರತ ಸರ್ಕಾರ ಸ್ವೀಕರಿಸಿದೆ. ಕಳೆದ ತಿಂಗಳು 27ರಿಂದ ಈವರೆಗೆ ಇಂಗ್ಲೆಂಡ್, ಐರ್ಲೆಂಡ್, ರುಮೇನಿಯಾ, ರಷ್ಯಾ, UAE, ಅಮೆರಿಕ, ಥೈವಾನ್, ಕುವೈತ್, ಫ್ರಾನ್ಸ್, ಥೈಲ್ಯಾಂಡ್, ಜರ್ಮನಿ, ಉಜ್ಬೇಕಿಸ್ತಾನ್, ಬೆಲ್ಜಿಯಂ ಮತ್ತು ಇಟಲಿ ಸೇರಿದಂತೆ ವಿವಿಧ ದೇಶಗಳಿಂದ ವೈದ್ಯಕೀಯ ಉಪಕರಣಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಪಡೆಯಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶದಿಂದ ಪೂರೈಕೆಯಾಗಿರುವ ಕೋವಿಡ್-19ಗೆ ಸಂಬಂಧಿಸಿದ ಪರಿಹಾರ ಸಾಮಗ್ರಿಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಮರ್ಪಕವಾಗಿ ಪೂರೈಸುವ ಉದ್ದೇಶದಿಂದ ಸಮನ್ವಯ ಘಟಕವನ್ನು ಸ್ಥಾಪಿಸಲಾಗಿದೆ. ಈ ಮೂಲಕ ದೇಶಾದ್ಯಂತ ಹಂಚಿಕೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕರ್ನಾಟಕ, ಕೇರಳ, ಪಶ್ಚಿಮ ಬಂಗಾಳ, ಬಿಹಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಕೋವಿಡ್ ಸೋಂಕು ಪ್ರಕರಣ ಇಳಿಕೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇಂದು ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್, ಮಹಾರಾಷ್ಟ್ರ, ದೆಹಲಿ, ಛತ್ತೀಸ್ಗಢ, ಉತ್ತರ ಪ್ರದೇಶ, ತೆಲಂಗಾಣದಲ್ಲಿ ಸೋಂಕು ಇಳಿಕೆಯಾಗುತ್ತಿದೆ.
ಒಟ್ಟಾರೆ 12 ರಾಜ್ಯಗಳಿಂದ 1.5 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗುತ್ತಿವೆ. ಸಣ್ಣ ನಗರಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಿದೆ ಎಂದರು. ದೇಶದಲ್ಲಿ ಇದುವರೆಗೆ 16,05,00,000 ಜನರಿಗೆ ಲಸಿಕೆ ನೀಡಲಾಗಿದ್ದು 45 ವರ್ಷ ಮೇಲ್ಪಟ್ಟ 12 ಕೋಟಿಗೂ ಅಧಿಕ ಜನರಿಗೆ ಲಸಿಕೆ ನೀಡಲಾಗಿದೆ ಎಂದರು. ಕೋವಿಡ್ ನಿಯಂತ್ರಣದಲ್ಲಿ ಜನರ ಸಹಭಾಗಿತ್ವ ಅತ್ಯಗತ್ಯವಾಗಿದ್ದು, ಮನೆಯಲ್ಲೇ ಚಿಕಿತ್ಸೆ ಪಡೆಯುವುದು, ವೆಂಟಿಲೇಷನ್, ಆಮ್ಲಜನಕ ಬಳಕೆ ಬಗ್ಗೆ ವೆಬಿನಾರ್ ಮೂಲಕ ಮಾಹಿತಿ ನೀಡಲಾಗುತ್ತಿದೆ. ಏಮ್ಸ್ ವೆಬ್ಸೈಟ್ನಲ್ಲಿ ಇದು ಲಭ್ಯವಿದ್ದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 3,82,315 ಹೊಸ ಕೋವಿಡ್ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ಪ್ರಸ್ತುತ ದೇಶದಲ್ಲಿ 34,87,000 ಜನರು ಸೋಂಕಿಗೆ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 3,38,000 ಜನ ಸೋಂಕಿನಿಂದ ಚೇತರಿಸಿಕೊಂಡಿದ್ದಾರೆ ಹಾಗೂ ಮರಣ ಪ್ರಮಾಣದಲ್ಲೂ ಕೊಂಚ ಇಳಿಕೆಯಾಗಿ 82.03% ಎಂದರು. केंद्र सरकार प्रधान करीब 1.5 लाख से अधिक एक्टिव केस नोट किए गए हैं. इसी तरीके से स्प्रेड ऑफ इन्फेक्शन को मॉनिटर करने के लिए हम एक पैरामीटर जो एनालाइज करते हैं वह है केस पॉजिटिविटी, यानी कि जितने सैंपल टेस्ट हुए उसमें से कितने सैंपल पॉजिटिव पाए गए. तो उसमें देखें तो पाते हैं कि करीब 24 स्टेट हैं जहां पर कि 15% से अधिक पॉजिटिविटी नोट की जा रही है. 5 से 15% 10 स्टेट्स हैं और लेस देन 5% 3 स्टेट्स हैं. इसमें भी अगर देखें तो पाते हैं कि 10 स्टेट्स ऐसी है जहां पर कि करीब 25% से अधिक केस पॉजिटिविटी है, जिसका अर्थ यह है कि इन पर्टिकुलर स्टेट्स में हमें और अधिक कार्य करने की जरूरत है ताकि हम इन्फेक्शन का स्प्रेड प्रिवेंट कर सकें और एक रूट कॉज जो कि हमारे सामने केसेस के रूप में दिखाई देता है उसको हम कंट्रोल कर सकें. Was the B117. ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ ರಾಘವನ್, ಸೋಂಕಿನ 3ನೇ ಅಲೆಯೂ ಖಂಡಿತ ಸಂಭವಿಸುತ್ತದೆ, ಆದರೆ ಇದು ಯಾವಾಗ ಎಂದು ಹೇಳಲು ಸಾಧ್ಯವಿಲ್ಲ. ಹೊಸ ಅಲೆಗೆ ನಾವು ಸಿದ್ಧವಿರಬೇಕು ಎಂದರು. Sensitivity, people did not predict this kind of accumulation of mutations to give rise to a lineage like B117. So that was indeed somewhat of a surprise. And this mutation, this set of mutations could have arisen in an immune-compromised individual where lots of opportunities for change can take place. ದೇಶಾದ್ಯಂತ ಲಸಿಕೆ ಅಭಿಯಾನ ಯಶಸ್ವಿಯಾಗಿ ಮುಂದುವರೆದಿದ್ದು ಇದುವರೆಗೂ 16 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ದೇಶಾದ್ಯಂತ 18,90,000ಕ್ಕೂ ಹೆಚ್ಚು ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದ್ದು, ದಾಖಲೆಯ ಅವಧಿಯಲ್ಲಿ ತ್ವರಿತಗತಿಯಲ್ಲಿ 16,25,13,339 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ದೇಶದಲ್ಲಿ ಈವರೆಗೆ 94,79,000ಕ್ಕೂ ಹೆಚ್ಚು ಮಂದಿ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಡೋಸ್ ಹಾಗೂ 63 ಲಕ್ಷಕ್ಕೂ ಅಧಿಕ ಆರೋಗ್ಯ ಕಾರ್ಯಕರ್ತರಿಗೆ 2ನೇ ಡೋಸ್ ನೀಡಲಾಗಿದೆ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 4,12,262 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,10,77,410ಕ್ಕೆ ಏರಿಕೆಯಾಗಿದೆ. 3,29,113 ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 1,72,80,844 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆ ಪ್ರಮಾಣ 81.99% ಕುಸಿದಿದೆ. ಒಟ್ಟು 35,66,416.92% ಈವರೆಗೆ 2,30,168 ಮಂದಿ ಮೃತಪಟ್ಟಿದ್ದು, 1.09% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಇದುವರೆಗೆ ಒಟ್ಟು 29,67,75,209 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,23,131 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 50,112 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 17,41,046ಕ್ಕೆ ಏರಿಕೆಯಾಗಿದೆ. ನಿನ್ನೆ 26,841 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 12,36,854ಕ್ಕೆ ತಲುಪಿದೆ. ನಿನ್ನೆ 346 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 16,884ಕ್ಕೆ ಏರಿಕೆಯಾಗಿದೆ.
ಸದ್ಯ ರಾಜ್ಯದಲ್ಲಿ 4,87,288 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 23,106 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,63,380ಕ್ಕೆ ಏರಿಕೆಯಾಗಿದೆ. ನಿನ್ನೆ 11,343 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 5,43,059ಕ್ಕೆ ಏರಿಕೆಯಾಗಿದೆ. ಸದ್ಯ 3,13,314 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 161 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 7,006 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಭಾರತೀಯ ವಾಯುಪಡೆ ವತಿಯಿಂದ ಬೆಂಗಳೂರಿನ ಜಾಲಹಳ್ಳಿಯ ವಾಯುಪಡೆ ನಿಲ್ದಾಣದಲ್ಲಿ ನಿರ್ಮಿಸಲಾಗುತ್ತಿರುವ 100 ಹಾಸಿಗೆಗಳ ಕೋವಿಡ್ ಕೇರ್ ಕೇಂದ್ರವನ್ನು ಏರ್ ಆಫೀಸರ್ ಕಮಾಂಡಿಂಗ್ ಏರ್ ಮಾರ್ಷಲ್ ಆರ್.ಡಿ. ಮಾಥುರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಶೀಘ್ರ ನಿರ್ಮಾಣ ಮಾಡಿ ಸೋಂಕಿತರ ಅಗತ್ಯಕ್ಕೆ ಬಿಟ್ಟುಕೊಡಬೇಕೆಂದು ಹೇಳಿದರು. ಈ ಕೇಂದ್ರದಲ್ಲಿ ತಜ್ಞ ವೈದ್ಯರು, ದಾದಿಯರು, ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು ಭಾರತೀಯ ವಾಯುಪಡೆ ಒದಗಿಸಲಿದೆ. ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ ಇದರ ನಿರ್ವಹಣೆ ಮಾಡಲಿವೆ. 100 ಹಾಸಿಗೆಗಳ ಪೈಕಿ 20 ಹಾಸಿಗೆಗಳು ಆಕ್ಸಿಜನ್ ಸೌಲಭ್ಯ ಹೊಂದಿದ್ದು 80 ಹಾಸಿಗೆಗಳು ಮೇ 20ರೊಳಗೆ ಆರಂಭವಾಗಲಿವೆ. ರಾಷ್ಟ್ರೀಯ ಲೋಕದಳದ ಸಂಸ್ಥಾಪಕ ಹಾಗೂ ಮುಖ್ಯಸ್ಥ, ಹಿರಿಯ ರಾಜಕಾರಣಿ, ಕೇಂದ್ರದ ಮಾಜಿ ಸಚಿವ ಚೌಧರಿ ಅಜಿತ್ ಸಿಂಗ್ ಇಂದು ಬೆಳಗ್ಗೆ ದೆಹಲಿಯ ಮೇದಾಂತ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿನಿಂದಾಗಿ ನಿಧನ ಹೊಂದಿದ್ದಾರೆ. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಮಾಜಿ ಪ್ರಧಾನಿ ಚರಣ್ ಸಿಂಗ್ ಅವರ ಪುತ್ರರಾಗಿದ್ದ ಅಜಿತ್ ಸಿಂಗ್ ಉತ್ತರ ಪ್ರದೇಶದ ಪಶ್ಚಿಮ ವಿಭಾಗದಿಂದ 7 ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಹಲವು ಬಾರಿ ಸಚಿವರಾಗಿ ತಮ್ಮ ಸೇವೆ ಸಲ್ಲಿಸಿದ್ದರು. ಕೃಷಿ ಸಚಿವರಾಗಿದ್ದ ವೇಳೆ ಅನೇಕ ರೈತಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅವರ ಹಿತಾಸಕ್ತಿಗೆ ಬದ್ಧರಾಗಿ ಕೆಲಸ ಮಾಡಿದ್ದರು. ಚೌಧರಿ ಅಜಿತ್ ಸಿಂಗ್ ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಜಿತ್ ಸಿಂಗ್ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಸದಾ ರೈತರ ಪರ ಧ್ವನಿ ಎತ್ತುತ್ತಿದ್ದ ಅವರು ಜನಪ್ರತಿನಿಧಿಯಾಗಿ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದ ಮಾಜಿ ಸಚಿವ ಚೌಧರಿ ಅಜಿತ್ ಸಿಂಗ್ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಅವರು ಸದಾ ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಕೇಂದ್ರದ ಹಲವು ವಿಭಾಗಗಳಲ್ಲಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಡಾ ಹರ್ಷವರ್ಧನ್, ಡಿ.ವಿ. ಸದಾನಂದಗೌಡ, ನಿತಿನ್ ಗಡ್ಕರಿ, ಕಿರಣ್ ರಿಜಿಜು ಸೇರಿದಂತೆ ಅನೇಕ ಸಚಿವರು ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಷ್ಟ್ರೀಯ ಲೋಕದಳ ಮುಖ್ಯಸ್ಥ ಅಜಿತ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಅವರು ಕೇಂದ್ರದ ನಾಗರಿಕ ವಿಮಾನಯಾನ ಸಚಿವರಾಗಿದ್ದ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ನಾಮಕರಣ ಮಾಡುವಂತೆ ನಾನು ಮಾಡಿಕೊಂಡಿದ್ದ ಮನವಿಗೆ ಸಮ್ಮತಿ ಸೂಚಿಸಿದ್ದರು ಎಂಬ ಸಂದರ್ಭವನ್ನು ತಮ್ಮ ಟ್ವೀಟ್ನಲ್ಲಿ ಸ್ಮರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ 1,200ರಿಂದ 1,400 ಟನ್ ಆಕ್ಸಿಜನ್ ಪೂರೈಕೆ ಮನವಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸಕಾರಾತ್ಮಕ ಸ್ಪಂದನೆ. ಜಗದೀಶ್ ಶೆಟ್ಟರ್. ವಿದ್ಯಾರ್ಥಿಗಳ ಯೋಗಕ್ಷೇಮ ಆಧರಿಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಿಗದಿ. ಕೊರೋನಾ ಪರಿಸ್ಥಿತಿ ಹತೋಟಿ ನಂತರ ವೇಳಾಪಟ್ಟಿ ಪ್ರಕಟ. ಸಚಿವ ಸುರೇಶ್ ಕುಮಾರ್. ಭಾರತದಲ್ಲಿ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸೂಕ್ತ ಕಾರ್ಯಯೋಜನೆ. ಆಮ್ಲಜನಕ ಪೂರೈಕೆ, ಔಷಧ, ಆರೋಗ್ಯ ಸುರಕ್ಷತಾ ಕ್ರಮಗಳಿಗೆ ಒತ್ತು. ಡಾ ಎಸ್ ಜೈಶಂಕರ್. ದೇಶದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕು ಪ್ರಕರಣ ದೃಢ. ಒಟ್ಟು ಸೋಂಕಿತರ ಸಂಖ್ಯೆ 2,10,00,000ಕ್ಕೂ ಅಧಿಕ. ಕೇಂದ್ರ ಆರೋಗ್ಯ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ.
ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.